ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಹೀಗಿರುವಾಗ ಬಿಜೆಪಿ ಹಲವು ಕಡೆ ಮೈತ್ರಿ ಮಾಡಿಕೊಂಡಿದೆ, ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದು, ಒಟ್ಟು ಎನ್ಡಿಎ ಮತ್ತೊಮ್ಮೆ ಮೋದಿ ಅನ್ನೋ ಜಪವನ್ನ ಜಪಿಸ್ತಾ ಇದ್ರೆ, ಮಗದೊಂದು ಕಡೆ INDIA ಮೈತ್ರಿಕೂಟ ಬಿಜೆಪಿಯನ್ನ ಬಡಿದು ಬಗ್ಗಿಸಬೇಕು ಅಥವಾ ಸೋಲಿಸಬೇಕು ಅಂತ ಪಣ ತೊಟ್ಟಿದೆ. ಹೀಗಿರುವಾಗ ಚುನಾವಣೆ ಹತ್ರ ಇರೋ ಸಂದರ್ಭದಲ್ಲೇ ಮೋದಿ ಮತ್ತೊಂದು ಸಲ ಅಥವಾ ಎರಡನೇ ಹಂತದ ಭೇಟಿಯನ್ನ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಮೈಸೂರು ಮಂಗಳೂರಿನಲ್ಲಿ ಅತಿ ದೊಡ್ಡ ಸಮಾವೇಶ ಮತ್ತು ರ್ಯಾಲಿ ನಡೆಸೋಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಹಾಗಾದ್ರೆ ತಯಾರಿಗಳು ಹೇಗಿರುತ್ತೆ, ಮೋದಿಯ ಸ್ಟ್ರಾಟಜಿ ಏನು, ಮತ್ತೊಮ್ಮೆ ರಾಜ್ಯಕ್ಕೆ ಬಂದ್ರೆ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ರಂಗೇರಿದ ಲೋಕಸಭಾ ರಣಕಣ. ಏಪ್ರಿಲ್ 14ಕ್ಕೆ ಕರ್ನಾಟಕಕ್ಕೆ ನಮೋ ಎಂಟ್ರಿ. ಮೈಸೂರು ಮಂಗಳೂರಲ್ಲಿ ಭರ್ಜರಿ ಮತಬೇಟೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಈ ಬಾರಿಗೆ 28ಕ್ಕೆ 28 ಕ್ಷೇತ್ರ ಗೆಲ್ಲೋದಕ್ಕೆ ಪಣ ತೊಟ್ಟಿರುವಂತಹ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸೆಣಸೋದಕ್ಕೆ ಭಾರೀ ರಣತಂತ್ರವನ್ನ ರೂಪಿಸಿದೆ. ರಾಜ್ಯದಲ್ಲಿ ನಡೆಯಲಿರುವಂತಹ ಮೊದಲ 14 ಜಿಲ್ಲೆಗಳ ಚುನಾವಣಾ ಅಖಾಡದಲ್ಲಿ ಕೇಸರಿ ಅಭ್ಯರ್ಥಿಗಳ ಗೆಲ್ಲಿಸೋದಕ್ಕೆ ಖುದ್ದು ಪ್ರಧಾನಿ ಮೋದಿ ಆದಿಯಾಗಿ ದೆಹಲಿ ನಾಯಕರು ಕೂಡ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಏಪ್ರಿಲ್ 14ಕ್ಕೆ ಕರ್ನಾಟಕಕ್ಕೆ ಎಂಟ್ರಿ ಕೊಡಲಿರುವಂತಹ ಪ್ರಧಾನಿ ಮೋದಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರ ಮೈಸೂರು ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮೈಸೂರು, ಚಾಮರಾಜನಗರ, ಮಂಡ್ಯ ಹಾಗೂ ಹಾಸನ ಗುರಿಯಾಗಿಸಿ ಪ್ರಧಾನಿ ಮೋದಿ ತಮ್ಮ ಬಿಜೆಪಿ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರವನ್ನ ಮಾಡ್ತಾರೆ. ಇನ್ನು ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಿರುವಂತಹ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡು ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಮತದಾರರನ್ನ ಉದ್ದೇಶಿಸಿ ಭಾಷಣ ಮಾಡುವ ಜೊತೆಗೆ ಮತಯಾಚನೆ ಮಾಡ್ತಾರೆ. ಮೈಸೂರು ಬಳಿಕ ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ಮೋದಿ ಮಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಇನ್ನು ಮಂಗಳೂರಿನಲ್ಲಿ ಏರ್ಪಡಿಸಿರುವಂತಹ ರೋಡ್ ಶೋನಲ್ಲಿ ಪಾಲ್ಗೊಳ್ಳಲಿರುವಂತಹ ಪ್ರಧಾನಿ ಮೋದಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆಯನ್ನ ಮಾಡ್ತಾರೆ. ಇನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿರುವಂತಹ ರೋಡ್ ಶೋಗೆ ಈಗಾಗಲೇ ಭರ್ಜರಿ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಚುನಾವಣೆ ಘೋಷಣೆ ಆದ ಮೇಲೆ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮೊದಲನೇ ಕಾರ್ಯಕ್ರಮ ಮೈಸೂರಿನಿಂದ ಪ್ರಾರಂಭವಾಗುತ್ತೆ. ಇದೇ ತಿಂಗಳು 14ನೇ ತಾರೀಕು ಮೈಸೂರಿನಲ್ಲಿ 3 ಗಂಟೆಗೆ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡುವಂತವರಿದ್ದಾರೆ. ಇದರ ಜೊತೆಗೆ ಅಮಿತ್ ಶಾ ಅವರಿರ್ಬೋದು, ರಾಜನಾಥ್ ಸಿಂಗ್ ಅವರು ಇರ್ಬೋದು, ಈ ರೀತಿ ರಾಷ್ಟ್ರೀಯ ನಾಯಕರುಗಳು ಕೂಡ ನಮ್ಮ ರಾಜ್ಯಕ್ಕೆ ಈ ಬಾರಿ ಚುನಾವಣೆಯ ಪ್ರಚಾರದಲ್ಲಿ ಭಾಗವಹಿಸುವಂತವರಿದ್ದಾರೆ. ಇನ್ನು ಮಂಗಳೂರು ನಗರದ ಲೇಡಿ ಹಿಲ್ ಬಳಿ ಇರುವಂತಹ ನಾರಾಯಣಗುರು ಸರ್ಕಲ್ನಿಂದ ರೋಡ್ ಶೋ ಆರಂಭ ಆಗ್ತಾ ಇತ್ತು. ಅಲ್ಲಿರುವಂತಹ ನಾರಾಯಣಗುರು ಪ್ರತಿಮೆಗೆ ಮೋದಿ ಮಾಲಾರ್ಪಣೆ ಮಾಡಿ ಬಳಿಕ ರೋಡ್ ಶೋ ಅನ್ನ ನಡೆಸ್ತಾರೆ. ಲಾಲ್ ಬಾಗ್, ಬಳ್ಳಾಲ್ ಬಾಗ್, MG ರಸ್ತೆ, PVS ಸರ್ಕಲ್, ನವಭಾರತ ಸರ್ಕಲ್ ಆಗಿ ಹಂಪನಕಟ್ಟೆಗೆ ಸುಮಾರು 2.5 ಕಿಲೋಮೀಟರ್ ರೋಡ್ ಶೋ ಅನ್ನ ನಡೆಸ್ತಾರೆ. ಮೋದಿ ರೋಡ್ ಶೋ ಮಾರ್ಗ ನಾರಾಯಣಗುರು ಸರ್ಕಲ್ನಿಂದ ರೋಡ್ ಶೋ ಆರಂಭ ಆಗುತ್ತೆ. ನಾರಾಯಣಗುರು ಪ್ರತಿಮೆಗೆ ಮೋದಿ ಮಾಲಾರ್ಪಣೆ ಮಾಡ್ತಾರೆ. ಇನ್ನು ಲಾಲ್ ಬಾಗ್, ಬಳ್ಳಾಲ್ ಬಾಗ್, MG ರಸ್ತೆ, PVS ಸರ್ಕಲ್, ನವಭಾರತ ಸರ್ಕಲ್, ಹಂಪನಕಟ್ಟೆ ಬಳಿ ಮೋದಿ ರೋಡ್ ಶೋ ಅಂತ್ಯ ಆಗುತ್ತೆ. ಒಟ್ಟಾರೆ ಈ ಬಾರಿ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ 28ನ್ನು ಗುರಿಯಾಗಿಸಿಕೊಂಡಿರುವಂತಹ ಬಿಜೆಪಿ ರಾಜ್ಯದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸೋದಕ್ಕೆ ಇನ್ನಿಲ್ಲದ ತಯಾರಿಯನ್ನ ನಡೆಸ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿ ಕರ್ನಾಟಕದಲ್ಲಿ ಮೋದಿ ಫ್ಯಾಕ್ಟರ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.